ಕರ್ನಾಟಕದಲ್ಲಿ ಬಂದ್ ಕರೆ ಕೊಟ್ಟಿರುವಂಥದ್ದೇ ನಾವು ಮೊದಲನೇದಾಗಿ ಬಂದ್ ಕರೆ ಕೊಟ್ಟಾಗ ಮಳೆ ಇದ್ದಿಲ್ಲ, 20% ಮಳೆ ಸುರಿದಿಲ್ಲ, ಡ್ಯಾಮ್ಗಳು ಬರದಾಗಿದ್ದವು. ಅದಾದಮೇಲೆ ಸಂಪೂರ್ಣವಾಗಿ ಮಳೆ ಬಂದು ಡ್ಯಾಮ್ ತುಂಬಿರೋದ್ರಿಂದ ನಾವು ಬಂದನ್ನು ವಾಪಸ್ ಪಡೆದಿದ್ದೀವಿ. ಬಂದ್ ಮಾಡುವಂಥ ಹಿನ್ನೆಲೆಯಲ್ಲಿ ನೀವು ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರಿ. ಈಗ ಯಾಕೆ ಜಂಟಿ ಸುದ್ದಿಗೋಷ್ಠಿ ಆಗ್ತಿಲ್ಲ? ನಿಮ್ಮಲ್ಲಿ ಏನಾದರೂ ಒಡಕು ಭಿನ್ನಾಭಿಪ್ರಾಯ ಇದೆಯಾ ಅನ್ನೋದು? ಯಾವ ಒಡಕು ಇಲ್ಲ, ಯಾವ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಹೋರಾಟಗಾರರು ಕರ್ನಾಟಕ ವಿಷಯ ಬಂದ ಒಂದಾಗ್ತೀವಿ. ನೀರು ಬಂದಿರೋದ್ರಿಂದ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಮಾತನ್ನು ಹೇಳಿರೋದ್ರಿಂದ ನಾವು ಬಂದಿಂದ ಹಿಂದೆ ಸರಿಬೇಕಾಯಿತು. ಪದೇ ಪದೇ ಕನ್ನಡಿಗರ ಮೇಲೆ ಬೆಂಗಳೂರು ನಗರದಲ್ಲಿ ಉದ್ಯಮಿಗಳಿರ್ತಾರೆ, ಹೋಟೆಲ್ ಉದ್ಯಮ ಇರ್ತವೆ, ಬೀಡಂಗಡಿಯವರು ಇರ್ತಾರೆ, ದಿನನಿತ್ಯ ಜೀವನ ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಬಂದು ಬೇಡ, ನೋಡ್ಕೊಂಡು ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ವಿ. ಬಂದು ವಾಪಸ್ ಪಡ್ಕೊಂಡಿದ್ರಿ. ಕಾವೇರಿ ಹೋರಾಟದಲ್ಲಿ ಪ್ರವೀಣ್ ಶೆಟ್ಟಿ ಅವರ ಬೆಂಬಲ ಯಾವ ರೀತಿಯಾಗಿರುತ್ತೆ? ಕಾವೇರಿ ಹೋರಾಟದಲ್ಲಿ ಯಾವಾಗಲೂ ಸಹ ಅನೇಕ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಇಟ್ಟು ಜೈಲು, ಶೆರವಾಸ, ಕೋರ್ಟು ಸುತ್ತನೇ ಇದ್ದೀವಿ. ಇನ್ನೂ ಸಹ ಕಾವೇರಿ ವಿಷಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ. ಬಂದು ವಾಪಸ್ ಪಡೆದಿರೋದು ವಾಟಾಳ್ ನಾಗರಾಜ್ ಅವ್ರ ಗಮನಕ್ಕೆ ತಂದಿದ್ದೀರಾ? ಅವ್ರನ್ನೇನಾದ್ರು ಭೇಟಿ ಮಾಡಿದ್ರೆ ಮಾತಾಡ್ತೀವಿ? ಖಂಡಿತವಾಗಲೂ ವಾಟಾಳ್ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಸಂಪರ್ಕ ಮಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತೀವಿ. ವಾಟಾಳ್ ಅವರ ಹೋರಾಟ ಈ ಕರ್ನಾಟಕಕ್ಕೆ ಅಗತ್ಯ ಇದೆ. ವಾಟಾಳ್ ಅವರು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದರಿಂದ ಅವರ ಹತ್ರ ಇನ್ನೂ ಮಾತಾಡ್ತೀನಿ. ರಾಜಕೀಯ ಪ್ರಭಾವದಿಂದಾಗಿ ಪ್ರವೀಣ್ ಶೆಟ್ಟಿ ಅವರು ಬಂದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾವ ರಾಜಕೀಯ ಪ್ರಭಾವನೂ ಇಲ್ಲ, ಯಾರ ಒತ್ತಡನೂ ಇಲ್ಲ. ನಾವು ಯಾರ ಮನೆಗೂ ಊಟಕ್ಕೆ ಹೋಗಬೇಕಾಗಿದ್ದ ಅವಶ್ಯಕತೆ ಇಲ್ಲ. ನಮ್ಮ ಮನೆಗೆ ಯಾರು ರೇಷನ್ ತಂದು ಕೊಡಲ್ಲ, ಅಥವಾ ಯಾರ ಮುಂದೆ ನಾವು ಅರ್ಜಿ ಹಾಕಬೇಕಾಗದಂಥ ಅವಶ್ಯಕತೆ ನಮಗಿಲ್ಲ. ನಮ್ಮ ಸಂಬಳದಲ್ಲಿ, ನಮ್ಮ ಕಾಸಲ್ಲಿ ನಾವು ಊಟ ಮಾಡ್ತೀವಿ, ಅಥವಾ ನಮ್ಮ ಮನೆ ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಾಟಾಳ್ ನಾಗರಾಜ್ ನೇತೃತ್ವದ ಬಂದಿಗೆ ಪ್ರವೀಣ್ ಶೆಟ್ಟಿ ಅವರು ಭಾಗಿಯಾಗ್ತಾರೆ ನಾಳೆ. ವಾಟಾಳ್ ಅವರ ಜೊತೆ ಸದಾಕಾಲ ಹೋರಾಟದಲ್ಲಿ, ಎಲ್ಲ ಹೋರಾಟದಲ್ಲಿ ಅವ್ರ ಜೊತೆಗೆ ಇರ್ತೀವಿ. ಬಂದಲ್ಲಿ ನಾಳೆ ನಾವು ಮನೆಯಲ್ಲಿ ಇರ್ತೀವಿ.